ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಲಕ್ಷ್ಮಿ ಕುಕಿಂಗ್ ಬ್ಲಾಗ್ಸ್. ಇವತ್ತು ನಾನು ನಮ್ಮನೆಯ ರೆಸಿಪಿ ಏನಪ್ಪ ಅಂದ್ರೆ ಚಿಕನ್ ಕೈಮಾ ಉಂಡೆ ಸಾರು. ಇವತ್ತು ಸಂಡೇ ಐತರಿ, ಹಾಗಾಗಿ ಸಂಡೇ ಸ್ಪೆಷಲ್ಲು ನಾನು ಇದನ್ನು ಮಾಡಕತ್ತೀನಿ. ಇವಾಗ ನಾನು ಮೊದಲಿಗೆ ಚಿಕನನ್ನು ಕೈಮಾ ಮಾಡೋದಕ್ಕೆ ಚಿಕನನ್ನು ತೊಗೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡು ಇವಾಗ ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಅದಕ್ಕೆ ಸ್ಪೈಸಸ್ ಮಸಾಲ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಹಾಗಾಗಿ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರಿಗೆ. ಅದನ್ನೆಲ್ಲ ಸ್ಪೈಸಸ್ ಆ್ಯಡ್ ಮಾಡ್ಕೊಂಡು ಮತ್ತು ನಾನಿಲ್ಲಿ 1 ಕಪ್ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ರೆಡಿಮೇಡ್ ಕೊಬ್ಬರಿ ಪೌಡರನ್ನು ತೊಗೊಂಡಿದ್ದೀನಿ. ನೀವು ಫ್ರೆಶ್ ಕೊಬ್ಬರಿನೂ ಹಾಕೋಬಹುದು. ಇವಾಗ ನೋಡಿ, ಇವಾಗ ನಾನು ತರಿ ರುಬ್ಕೊಂಡು ಬಂದಿದ್ದೀನಿ. ಈ ಥರ ತರಿ ನೀರು ಹಾಕ್ಲಾರ್ದೆ ರುಬ್ಬಬೇಕು, ಏಕೆಂದರೆ ನಾವು ಇದನ್ನು ಚಿಕನ್ ಕೈಮಾಕ್ಕೆ ಸೇರಿಸಬೇಕು. ಹಾಗಾಗಿ ನೀರು ಹಾಕ್ಲಾರ್ದೇ ರುಬ್ಕೊಂಡು ಇವಾಗ ಅದರಲ್ಲಿ 2 ಸ್ಪೂನನ್ನು ನಾನು ತಗೊಳ್ಳತ್ತೀನಿ. ಯಾಕಂದರೆ ನಾನು ಅದು ಕೈಮಾ ಜೊತೆ ರುಬ್ಕೋಬೇಕು, ಹಾಗಾಗಿ ಅದರ ಸಲುವಾಗಿ ಅದನ್ನು 2 ಸ್ಪೂನು ತಕ್ಕೊಂಡು ಇವಾಗ ಇದಕ್ಕೆ ನಾನು 1 ಈರುಳ್ಳಿನ ಕಟ್ ಮಾಡಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ ರುಬ್ಕೊಳ್ಳೋದಕ್ಕೆ. ಮತ್ತು ಇದನ್ನು ಹಾಕ್ಕೊಂಡು 1 ಟೊಮೊಟೊನ ಕೊಯ್ದು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೋತಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ನಾನು ಇವಾಗ ನೀರು ಹಾಕಿ ಇದು ರುಬ್ಕೊಂಬರ್ಬೇಕು, ಯಾಕಂದರೆ ಇದು ನಾನು ಸಾಂಬಾರು ಮಾಡೋದಕ್ಕೆ ಬೇಕು. ಅದಕ್ಕೆ ನೋಡಿ, ಇವಾಗ ನಾನು ಎಷ್ಟು ಸಣ್ಣದಾಗಿ ರುಬ್ಕೊಂಡಿನಿ ಅಷ್ಟು ಸಣ್ಣದಾಗಿ ರುಬ್ಕೋಬೇಕು. ನಾನು ಅದನ್ನು ತಗೊಂಡು ಅದೇ ಮಿಕ್ಸಿ ಜಾರಿಗೆ ಚಿಕನ್ ಪೀಸಸನ್ನು ಹಾಕ್ತಿದ್ದೀನಿ. ಇದ್ರ ಜೊತೆಗೆ ಇವಾಗ ನಾನು ಮೊದಲು ಏನು 2 ಸ್ಪೂನ್ ತೆಗೆದು ಇಟ್ಕೊಂಡಿದ್ನಲ್ಲ ಮಸಾಲ, ಅದನ್ನು ಹಾಕೋತಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕೋತಿದ್ದೀನಿ. ಕೊತ್ತಂಬರಿ ಹಾಕ್ಕೊಂಡು ಇದಕ್ಕೆ ಮತ್ತು ಮಸಾಲಾನ ಹಾಕೋಬೇಕು. 2 ಸ್ಪೂನ್ ಖಾರದ ಪುಡಿ, 1 ಸ್ಪೂನು ಅರಿಶಿಣ, ಆಮೇಲೆ 1 ಸ್ಪೂನು ಧನಿಯಾ ಪೌಡರ್ ಮತ್ತು 1 ಸ್ಪೂನು ಚಿಕನ್ ಮಸಾಲ. ಇವಿಷ್ಟನ್ನು ಹಾಕ್ಕೊಂಡು ನಾವು ಈಗ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇವಾಗ ಇದನ್ನು ರುಬ್ಕೊಂಡು ಬರಬೇಕು. ಇವಾಗ ನೋಡಿ, ನಾವು ಮಿಕ್ಸಿಯಲ್ಲಿ ರುಬ್ಬಿದಾಗ ಒಂದೊಂದು ಸೆಕೆಂಡು ಬಂದ್ ಮಾಡುತ್ತಾ ಹಿಂಗೆ ರುಬ್ಬಿದ್ರೆ ಈ ಥರ ಚೆನ್ನಾಗಿ ನಮಗೆ ಕೈಮಾ ಉಂಡೆ ಕಟ್ಟೋದಕ್ಕೆ ಯಾವ ರೀತಿ ಬೇಕೋ ಆ ಥರ ಕನ್ಸಿಸ್ಟೆನ್ಸಿ ಆಗುತ್ತಾ. ಇವಾಗ ನಾನು ಅದನ್ನೆಲ್ಲ ಪ್ಲೇಟಿಗೆ ತಗೋತಿದ್ದೀನಿ. ಹಾಕ್ಕೊಂಡು ಇವಾಗ ನಮಗೆ ಯಾವ ಸೈಜ್ ಬೇಕೋ ಆ ಸೈಜು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಉಂಡೆ ಕಟ್ಕೋಬೇಕು. ಇವಾಗ ನೋಡಿ, ನಾನು ಉಂಡೆ ಕಟ್ಕೋತಿದ್ದೀನಲ್ವ, ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜನ್ನು ನಾನು ಒಂದು ಮೀಡಿಯಮ್ ಸೈಜಲ್ಲಿ ಉಂಡೆ ಕಟ್ಕೋತಾ ಇದ್ದೀನಿ. ಇದಕ್ಕೆ ನಾನು ಹುರುಗಡಲೆ ಹಾಕಿಲ್ಲ ಮತ್ತು ಮೊಟ್ಟೆನೂ ಹಾಕಿಲ್ಲ ಫ್ರೆಂಡ್ಸ್, ಹಾಗೆ ಮಾಡ್ತಿದ್ದೀನಿ. ಒಂದು ಉಂಡೆ ಒಡೆಯೋದಿಲ್ಲ. ಈ ರೀತಿ ಮಾಡೋದ್ರಿಂದ ನೀವು ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟವಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಕೊಡಿ, ಹಾಗೆ ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡಿ, ನಾನಿಲ್ಲಿ ಯಾವ ರೀತಿ ಉಂಡೆ ಕಟ್ಕೋತಿದ್ದೀನಿ ಹಾಗೆ ಎಲ್ಲನೂ ಉಂಡೆನ ಕಟ್ಕೋತೀನಿ. ಒಂದೊಂದು ಹಾಕ್ತಾರೆ, ಮೊಟ್ಟೆನೂ ಹಾಕಿ ಮಾಡ್ತಾರೆ ಮತ್ತು ಹುರಿಗಡಲೆನೂ ಹಾಕಿ ಮಾಡ್ತಾರೆ. ನಾನು ಅದನ್ನು ಯಾವುದೂ ಹಾಕಿಲ್ಲ. ಇದನ್ನು ಟೇಸ್ಟ್ ಸಖತ್ತಾಗಿರುತ್ತೆ, ಒಂದು ಸಲ ನೀವು ಟ್ರೈ ಮಾಡಿ. ಈಗ ಎಲ್ಲನೂ ಉಂಡೆನ ಕಟ್ಕೋಬೇಕು. ಇವಾಗ ಎಲ್ಲ ಉಂಡೆನೂ ಒಂದೊಂದಾಗಿ ಹಾಕ್ಕೋಬೇಕು. ಹಾಕ್ಕೊಂಡು ಇವನ್ನ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿದ್ರೂ ನಡೆಯುತ್ತೆ ಫ್ರೆಂಡ್ಸ್. ಹಾಗೆ ನೀವು ಮಸಾಲದಾಗ ಹಾಕ್ಕೊಂಡು ಕುದಿಸ್ಕೋಬೋದು, ಈ ರೀತಿಯೂ ಮಾಡ್ಬೋದು. ಈ ರೀತಿ ಮಾಡಿದ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಅಂತ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಮೊದಲು. ಇವಾಗ ನಾನು ಎಲ್ಲನೂ ಹಾಕ್ಕೊಂಡಿದ್ದೀನಿ. ಒಂದೊಂದಾಗಿ ನಾನು ತಿರುಗಿಸಿ ಹಾಕ್ಕೋತಿದ್ದೀನಿ, ಯಾಕಂದರೆ ಎಲ್ಲ ಕಡೆಗೆ ಫ್ರೈ ಆಗಬೇಕಲ್ವ. ಹಾಗಾಗಿ ಎಲ್ಲನೂ ಈ ಥರ ಸ್ಪೂನ್ ಸಹಾಯದಿಂದ ತಿರುಗಿಸಿ ಹಾಕ್ಕೋಬೇಕು. ನೋಡಿ, ನಾನು ಎಲ್ಲನೂ ಹಾಕ್ಕೊಂಡಿದ್ದೀನಿ. ಈಗ ನೋಡ್ತಾ ಇರ್ಬೋದು, ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಉಂಡೆದು. ಒಂದು ಉಂಡೆನೂ ಒಡಿತಾ ಇಲ್ಲ ಫ್ರೆಂಡ್ಸ್. ನಾನಿಷ್ಟು ಸ್ಪೂನ್ನಿಂದ ಅಂದರೆ ಎತ್ತಿ ಹಾಕೋದ್ರಿಂದ ಉಂಡೆನೂ ಒಡಿತಾ ಇಲ್ಲ. ಈ ರೀತಿ ನಾವು ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಈಗ ನಾನು ಒಂದು ಪ್ಲೇಟನ್ನು ಮುಚ್ಚಿ 2 ನಿಮಿಷ ಕುದಿಯೋದಕ್ಕೆ ಬಿಡ್ತೀನಿ. ಇವಾಗ 2 ನಿಮಿಷ ಆಗಿದೆ. ತೆಗೆದು ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಇವಾಗ ನಾನು ಅದೇ ಸ್ಪೂನ್ ಸಹಾಯದಿಂದ ಮತ್ತೆ ಅದನ್ನು ಫ್ಲಿಪ್ ಮಾಡ್ಕೋತಾ ಇದ್ದೀನಿ ಉಂಡೆಗಳನ್ನು. ಈ ರೀತಿಯಾಗಿ ಸಾವಕಾಶಾಗಿ ಫ್ಲಿಪ್ ಮಾಡಬೇಕು. ಒಂದು ಉಂಡೆ ಒಡೆಯೋದಿಲ್ಲ ಫ್ರೆಂಡ್ಸ್. ನಾವು ಎಷ್ಟೇ ಜೋರಾಗಿ ಸ್ಪೂನಿಂದ ಇದು ಮಾಡಿದ್ರೂ ಉಂಡೆ ಒಡೆಯೋದಿಲ್ಲ. ಇದಕ್ಕೆ ನಾವು ಹುರಿಗಡಲೆ ಅವಶ್ಯಕತೆ ಇಲ್ಲ, ಮೊಟ್ಟೆ ಅವಶ್ಯಕತೆಯೂ ಇಲ್ಲ, ಹಾಗೇನೂ ಮಾಡ್ಬೋದು. ಮತ್ತು ನಾನು ಈ ಪ್ಲೇಟನ್ನು ಮುಚ್ಚಿ ಮತ್ತೆ 1 ನಿಮಿಷ ಬೇಯಿಸ್ಕೊತೀನಿ. ಇವಾಗ ಮತ್ತೆ 1 ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ, ನೋಡ್ತಾ ಇರ್ಬೋದು ನೀವೇ, ಕೆಂಪಗಾಗಿದೆ ನೋಡಿ. ನಾನಿಲ್ಲಿ ಹೇಗೆ ಸ್ಪೂನ್ದಿಂದ ತಿರು ಹಾಕ್ಕೋತಾ ಇದ್ದೀನಿ. ಎಲ್ಲ ಉಂಡೆನೂ ಫ್ರೈ ಆಗಿದೆ. ಇವಾಗ ನಾನು ರುಬ್ಬಿಟ್ಕೊಂಡಿರೋ ಮಸಾಲಾನ ಸೇರಿಸ್ತಾ ಇದ್ದೀನಿ. ನೋಡಿರಿ, ಮತ್ತು ನಾನು ಖಾರ ಸ್ವಲ್ಪ ಕಮ್ಮಿ ಅನ್ನಿಸ್ತಾ, ಹಾಗಾಗಿ 1 ಸ್ಪೂನು ಖಾರನ ನಾನು ಹಾಕೋತಾ ಇದ್ದೀನಿ.
ನಿಮಗೆ ನೋಡ್ಕೊಂಡು ನೀವು ಖಾರಕ್ಕೆ ಅನುಗುಣವಾಗಿ ಹಾಕ್ಕೋಬೋದು. ಈಗ ನಾನು ಚೆನ್ನಾಗಿ ಅದ್ರ ಜೊತೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಇವಾಗ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು 1 ಗ್ಲಾಸು ನೀರು ಹಾಕೋತಾ ಇದ್ದೀನಿ. ಯಾಕಂದರೆ ಉಂಡೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಮಸಾಲ ಕುದಿಬೇಕಲ್ವಾ, ಮಸಾಲ ಕುದಿಯೋ ಸಲುವಾಗಿ ನಾನು 1 ಗ್ಲಾಸ್ ನೀರು ಹಾಕ್ಕೊಂಡು ಒಂದು ಪ್ಲೇಟನ್ನು ಮುಚ್ಚಿ ಇವಾಗ ಒಂದು 10 ನಿಮಿಷ ಕುದಿಸ್ತೀನಿ. ನೋಡಿ ಇಲ್ಲಿ 10 ನಿಮಿಷ ಕುದ್ದಿದೆ. ಇವಾಗ ಬಿಸಿ ಬಿಸಿ ಕೈಮಾ ಉಂಡೆ ಸಾರಂತೂ ರೆಡಿ ಆಯಿತು. ಇವಾಗ ಮೇಲುಗಡೆ ನಾನು ಕೊತ್ತಂಬರಿ ಹಾಕೋತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಒಂದು ಉಂಡೆನೂ ಒಡೆದಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವೇ. ಹಾಗೆ ನೋಡಿ ನೀವು ಒಂದು ಸಲ ಈ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ ಉಂಡೆ ಎಷ್ಟು ಚೆನ್ನಾಗಿ ಬಂದಿದೆ, ನೀವೇ ನೋಡ್ತಿರ್ಬೋದು, ಇಲ್ಲಿ ತೋರಿಸ್ತಿದ್ದೀನಿ ಅಲ್ವಾ, ಎಷ್ಟು ಚೆನ್ನಾಗಿ ಬಂದಿದೆ. ಗ್ರೇವಿನೂ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ನೋಡ್ತಾ ಇರ್ಬೋದು. ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಯಾವತ್ತೂ ಮರೆಯಬೇಡಿ. ಥ್ಯಾಂಕ್ ಯು.